ಶುರುನಲ್ಲಿ ಭಾರ್ಗವಿ ಮತ್ತೆ ಕಲ್ಪನಾ ಮಾತಾಡ್ತಾ ಇರ್ತಾರೆ. ಕೂಸು ನಾನ್ ಹೇಳಿದ್ದಿನ್ಗೆ ಅರ್ಥ ಆಯ್ತಲ್ವಾ? ಇನ್ ಮುಂದೆ ನಿನ್ ಪೂರ್ತಿ ಗಮನ ನಿನ್ನ ಅಪ್ಪ ಅಮ್ಮನ ಕಡೆಗೆ ಇರ್ಬೇಕು. ಸಂಧ್ಯಾ ಎಲ್ಲದನ್ನು ಬಿಟ್ಟು ಅವಳು ಹಳ್ಳಿಗೆ ವಾಪಸ್ ಹೋಗಿದ್ದಾಳೆ. ಅಲ್ಲೇ ಅವಳ ಜೀವನನ ಕಟ್ಕೊಂತಾಳೆ. ನೀನ್ ಇನ್ ಮುಂದೆ ಈ ಕೇಸ್ ಗೀಸನ್ನೆಲ್ಲಾನು ತಲೆಯಿಂದ ತೆಗ್ದಾಕ್ಬಿಟ್ಟು ಪೂರ್ತಿ ಅಣ್ಣನ್ ಕಡೆಗೆ ಗಮನ ಕೊಡು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಪ್ಪ ಒಂದ್ಸರಿ ಈ ಕೇಸಿಂದ ಹೊರಗಡೆ ಬಂದಿದ್ದಕ್ಕೋಸ್ಕರ ಅವರು ಜೀವನ ಪೂರ್ತಿ ಕೊರ್ಗೋ ಹಾಗಾಯ್ತು. ಅದೇ ತರ ನಾನು ಜೀವನ ಪೂರ್ತಿ ಕೊರಗ್ಬೇಕಾತೆ ಅಂತ ಭಾರ್ಗವಿ ಮಾತನ್ನ ಕೇಳಿಸ್ಕೊಂಡು ಕಲ್ಪನಾ ಮತ್ತೆ ಪೂರ್ಣಿಗೆ ತುಂಬಾನೇ ಶಾಕ್ ಆಗುತ್ತೆ. ಕುಸು ನೀನ್ ಏನ್ ಹೇಳ್ತಿದ್ಯಾ ಅಂತ ಹೇಳಿದಾಗ ಹೌದು ಅಪ್ಪ ಹೇಗೆ ನ್ಯಾಯ ನೀತಿ ಅಂತ ಹೋರಾಟ ಮಾಡ್ತಾ ಇದ್ದಾರೋ ನಾನು ಕೂಡ ನನ್ನ ಉಸಿರಲ್ಲಿ ನ್ಯಾಯ ನೀತಿ ಅಂತಾನೆ ಬರೆಸ್ಕೊಂಡ್ ಬಿಟ್ಟಿದೀನಿ ಅತ್ತೆ. ಒಂದ್ ವೇಳೆ ಲಾಯರ್ ಆಗದೆ ಇದ್ದಿದ್ರೆ ನೀವ್ ಹೇಳ್ದಂಗೆ ಮೋಸ್ಟ್ಲಿ ಈ ಮನೆಯಲ್ಲೇ ನಿಮ್ಮೆಲ್ರ ಜೊತೆಗೆ ಇರ್ತಿದ್ನೇನು. ಆದ್ರೆ ನಾನು ಅಪ್ಪನ್ ಮಗಳು ಸಂಧ್ಯಾ ಈ ಕೇಸು ಗೀಸು ಏನು ಬೇಡ ಅಂತ ಹೋಗಿರ್ಬಹುದು. ಆದ್ರೆ ಸಂಧ್ಯಂಗೆ ನಾನು ಮಾತ್ ಕೊಟ್ಟಿದ್ದೀನಿ, ಅದನ್ನ ನಾನು ಉಳಿಸ್ಕೊಂತೀನಿ. ಹಾಗೆ ಅಪ್ಪನ ಕೂಡ ಮೊದ್ಲಿನ ತರ ಮಾಡೋದು ಈ ಭಾರ್ಗವಿ ಜವಾಬ್ದಾರಿ. ಒಂದ್ ವೇಳೆ ಈ ಕೇಸಿಂದ ನಾನು ಹೊರಗಡೆ ಬಂದ್ರೆ ನನ್ ದೇಹದಿಂದ ಉಸಿರು ಹೋದಾಗೆ ಅಂತ ಭಾರ್ಗವಿ ಹೇಳ್ದಾಗ ಅವಳ ಮಾತನ್ನ ಕೇಳಿಸ್ಕೊಂಡು ಕುಸೆ ಬಿಡ್ತು ಅನ್ನೋ ಆಗಿರೋ ನೋವೇ ಸಾಕು. ನಿನ್ ಮತ್ತೆ ಅಂತ ಮಾತನ್ನೆಲ್ಲ ಮಾತಾಡಿ ಮತ್ತಷ್ಟು ನೋವನ್ನ ಹೆಚ್ಚು ಮಾಡ್ಬೇಡ ಅಂತ ಹೇಳಿದಾಗ ಸರಿ ಆಯ್ತು ಅತ್ತೆ, ಯಾರು ಏನು ಚಿಂತೆ ಮಾಡ್ಬೇಡಿ, ಎಲ್ಲಾನು ಆ ಆಂಜನೇಯಂಗೆ ಬಿಟ್ಬಿಡೋಣ, ಅವನೇ ನೋಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಅವನ ಕೆಲಸ ಮಾಡಕ್ಕೆ ಶುರು ಮಾಡ್ತಾರೆ. ಅದೇ ಟೈಮಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾನೆ. ಯಾರಾದ್ರೂ ಇದೀರಾ ಅಂತ ಅವ್ರ ಹತ್ರ ಬಂದು ನೋಡಿದಾಗ ಅಲ್ಲಿಗೆ ಕಲ್ಪನಾ, ಪೂರ್ಣಿ, ಭಾರ್ಗವಿ 3 ಜನ ಬರ್ತಾರೆ. ಆಗ ಭಾರ್ಗವಿ ಪಾರ್ಥ ಅಂತ ಹೇಳುವಷ್ಟರಲ್ಲಿ ಪೂರ್ಣಿ ಮುಂದೆ ಬಂದು ಓ ನೀನೇನಪ್ಪ, ಬಾ ಒಳಗಡೆ ಅಂತ ಹೇಳಿದಾಗ ಅಮ್ಮ ಇವ್ರು ಅಂತ ಭಾರ್ಗವಿ ಹೇಳಿದಾಗ ಇವ್ರು ನನಗೆ ಅವಾಗ ದೇವಸ್ಥಾನದ ಹತ್ರ ಎಲ್ಲ ಸಿಗ್ತಾ ಇದ್ರು, ತುಂಬಾ ಒಳ್ಳೆ ಹುಡ್ಗನಪ್ಪ, ನೀನೇನಪ್ಪ ಇಲ್ಲಿ ತನಕ ಬಂದ್ಬಿಟ್ಟಿದ್ಯಾ ಅಂತ ಪೂರ್ಣಿ ಕೇಳಿದಾಗ ಅದು ಅಂಕಲ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅರ್ಜುನ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಹೌದಾ ಒಳಗಡೆ ಇದ್ದಾರೆ, ನೀನ್ ಹೋಗಿ ಅವ್ರನ್ನ ಮಾತಾಡಿಸ್ತಿರೋ, ನಾನ್ ನಿನಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸರಿ ಅಂತ ಅರ್ಜುನ್ ತಲೆ ಅಲ್ಲರ್ಸ್ತಿರುವಾಗ ಈ ಕಡೆ ಪೂರ್ಣಿ ಮತ್ತೆ ಭಾರ್ಗವಿ ಒಳಗಡೆ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ. ಈ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಪಾರ್ಥನ ಅಂತ ಕರೆದು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅರ್ಜುನ್ ಒಳಗಡೆ ಬರ್ತಿದ್ದಂತೆ ರವೀಂದ್ರ ಅವ್ರ ಸ್ಥಿತಿ ನೋಡಿ ತುಂಬಾನೇ ಬೇಸರ ಆಗುತ್ತೆ. ಅವನಿಗೆ ಸಡನ್ ಆಗಿ JP ಮತ್ತೆ ಶಕ್ತಿ ಪ್ರಸಾದ್ ಫೋನ್ ಅಲ್ಲಿ ಮಾತಾಡಿರೋದ್ನೆಲ್ಲ ನೆನೆಸ್ಕೊಂಡು ಇದ್ರಿಂದೇನೆ 100% ಆ ಶಕ್ತಿ ಪ್ರಸಾದ್ ಅಂಕಲ್ಲೇ ಇರ್ತಾರೆ. ಅಂಕಲ್ ನ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಇವರಿಗೆ ಹೀಗಾಗೋದಕ್ಕೆ ಒಂದಲ್ಲ ಒಂದ್ ರೀತಿಯಲ್ಲಿ ನಮ್ ಡ್ಯಾಡ್ ಕಾರಣ ಅನ್ನೋದನ್ನ ನನ್ನ ಮನ್ಸಲ್ಲೂ ಕೂಡ ಊಹೆ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಯಾಕ್ ಡ್ಯಾಡ್ ನೀವು ಹೀರೋ ಆಗಿದ್ದವ್ರು ವಿಲನ್ ಕ್ಯಾರೆಕ್ಟರ್ಗೆ ಬಂದ್ಬಿಟ್ರಿ, ನಿಮ್ಮನ್ನ ನಾನು ಎಷ್ಟೋ ಎತ್ತರದಲ್ಲಿ ಇಟ್ಟಿದ್ದೆ, ಆದ್ರೆ ಸಡನ್ ಆಗಿ ನೀವು ಪಾತಾಳಕ್ಕೆ ಇಳಿದ್ಬಿಟ್ರಲ್ಲ ಡ್ಯಾಡ್ ಅಂತ ಅರ್ಜುನ್ ಮನ್ಸಲ್ಲೇ ನೆನೆಸ್ಕೊಂಡು ಬೇಜಾರ್ ಮಾಡ್ಕೊಂತಿರುವಾಗ ಪಾರ್ಥ ನೀವು ಅಮ್ಮಂಗೂ ಪರಿಚಯ ಇದ್ದೀರಾ ಅಂತ ಭಾರ್ಗವಿ ಕೇಳ್ತಾರೆ. ಹೌದು, ಅವಾಗ ಒಂದೊಂದ್ಸರಿ ದೇವಸ್ಥಾನದಲ್ಲಿ ಸಿಗ್ತಾ ಇದ್ರು ಅಂತ ಹೇಳಿದಾಗ ಓ ಹೌದಾ ಅಂತ ಭಾರ್ಗವಿ ಕೇಳ್ತಾಳೆ. ಆಗ ಯಾಕೆ ಭಾರ್ಗವಿ ಅವ್ರೆ ಏನಾಯ್ತು, ತುಂಬಾನೇ ಬೇಜಾರಲ್ಲಿ ಇದ್ದೀರಾ ಅಂತ ಹೇಳಿದಾಗ ನೀವೇ ನೋಡ್ತಾ ಇದ್ದೀರಲ್ವಾ ನಮ್ಮ ಅಪ್ಪಂಗೆ ಎಂತ ಸ್ಥಿತಿ ಬಂದಿದೆ ನೋಡಿ ಅಂತ ಭಾರ್ಗವಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನನ್ಗೆಲ್ಲಾನು ಅರ್ಥ ಆಗುತ್ತೆ ಭಾರ್ಗವಿ, ನಿಮ್ಮ ಅಪ್ಪಂಗೆ ಈ ಸ್ಥಿತಿ ಬರೋದಕ್ಕೆ ಆ ಕೇಸೇ ಕಾರಣ ಅಲ್ವಾ ಅಂತ ಹೇಳಿದಾಗ ಇದೆಲ್ಲ ನಿಮ್ಗೆ ಅಂತ ಹೇಳಿದಾಗ ನನ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ, ಆದ್ರೆ ನಾನ್ ನಿಮ್ಗೊಂದ್ ಮಾತು ಹೇಳ ಅಂತ ಅರ್ಜುನ್ ಕೇಳಿದಾಗ ಹೇಳಿ ಅಂತ ಭಾರ್ಗವಿ ಹೇಳ್ತಾಳೆ. ಯಾವುದೇ ಕಾರಣಕ್ಕೂ ವಿಕ್ಕಿಗ್ ಮಾತ್ರ ಶಿಕ್ಷೆ ಕೊಡ್ಸೋದನ್ನ ಮಾತ್ರ ನೀವು ಮರಿಬಾರ್ದು, ವಿಕ್ಕಿಗೆ ನೀವು ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಅರ್ಜುನ್ ಬಾಯಲ್ಲಿ ವಿಕ್ಕಿ ಅನ್ನೋ ಹೆಸರು ಕೇಳಿಸ್ಕೊಂಡು ಈ ಕಡೆ ರವೀಂದ್ರಗೆ ಸಡನ್ ಆಗಿ ಮೂವ್ಮೆಂಟ್ ಶುರು ಆಗುತ್ತೆ. ಅವರು ಮತ್ತೆ ಭಯ ಬೀಳಕ್ಕೆ ಶುರು ಆಗ್ಬಿಟ್ಟು ಬೌ ಅಂತ ಬೊಗಳಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡ್ಕೊಂಡು ಯಾಕ ಇವ್ರು ಈ ರೀತಿ ಆಡ್ತಿದ್ದಾರೆ ಅಂತ ಅರ್ಜುನ್ ಕೇಳ್ತಾನೆ. ಅದು ನಮ್ಮ ಅಪ್ಪಂಗೆ ಅಂತ ಹೇಳ್ಬಿಟ್ಟು ನಡೆದಿರೋ ಸ್ಟೋರಿನೆಲ್ಲಾನು ಹೇಳ್ತಾರೆ. ಯಾವನು ಒಬ್ಬ ಕ್ರೂರಿ ನಮ್ಮ ಅಪ್ಪನ ಕುತ್ತಿಗೆಗೆ ಬೆಲ್ಟ್ ಹಾಕ್ಬಿಟ್ಟು ನಾಯಿ ತರ ಬೊಗಳು ಅಂತ ಹಿಂಸೆ ಮಾಡಿದ್ನಂತೆ, ಅದನ್ನ ಅಪ್ಪ ಸರಿಯಾಗಿ ತಲೆಗೆ ತಗೊಂಡಿದ್ದಾರೆ, ಸಾಲದಕ್ಕೆ ತಲೆಗೆ ಯಾವ್ದ್ರೋ ಇಂದ ಬಲವಾಗಿ ಹೊಡೆದಿರೋ ಕಾರಣ ರಕ್ತ ತಲೆಯಲ್ಲಿ ಹೆಪ್ಪುಗಟ್ಟಿದೆ ಅಂತೆ, ಅದರಿಂದ ಇದೆ ಪಾರ್ಥ ಅಂತ ಹೇಳ್ಬಿಟ್ಟು ಭಾರ್ಗವಿ ಅಳಕ್ ಶುರು ಮಾಡಿದಾಗ ಅರ್ಜುನ್ ಪಟ್ಟಂತ ಎದ್ ನಿಂತ್ಕೊಂಡು ಭಾರ್ಗವಿ ಅವರೇ ನೀವೇನಕ್ಕೂ ಭಯ ಪಡ್ಬೇಡಿ, ನಾನ್ ನಿಮ್ ಜೊತೆಗಿರ್ತೀನಿ, ಅದ್ ಏನೇ ಆದ್ರೂ ಪರವಾಗಿಲ್ಲ, ಇನ್ ಮುಂದೆ ನಾನು ನಿಮ್ ಜೊತೆಗಿರ್ತೀನಿ, ನಿಮ್ ಹೆಜ್ಜೆ ಜೊತೆಗೆ ನನ್ ಹೆಜ್ಜೆ ಇಡೋದು ಇನ್ ಮುಂದೆ ನನ್ ಜವಾಬ್ದಾರಿ, ಅದ್ ಯಾರು ಬರ್ತಾರೋ ನಾನು ನೋಡ್ತೀನಿ ಅಂತ ಪಾರ್ಥ ತುಂಬಾ ಕೋಪದಿಂದ ಹೇಳ್ತಾನೆ. ಅದೇ ಟೈಮಲ್ಲಿ ಯಾಕಪ್ಪ ನಿಂತೆ ಇದ್ಯಾ ಕೂತ್ಕೋ ಅಂತ ಪೂರ್ಣಿ ಅವರು ಸ್ವಲ್ಪ ತಿಂಡಿ ಮತ್ತೆ ಕಾಫಿ ತರ್ತಾರೆ. ಇದೆಲ್ಲ ಯಾಕಮ್ಮ ಅಂತ ಹೇಳಿದಾಗ ಅಪರೂಪಕ್ಕೆ ಮನೆಗ್ ಬಂದಿದ್ಯಾ ತಗೋ ತಿನ್ನು ಅಂತ ಹೇಳಿದಾಗ ಅರ್ಜುನ್ ತಿಂಡಿ ತಿನ್ನಕ್ಕೆ ಶುರು ಮಾಡ್ತಾರೆ. ಈ ಕಡೆ ಭಾರ್ಗವಿ ಅಪ್ಪನೇ ನೋಡ್ತಾ ತುಂಬಾನೇ ದುಃಖ ಪಡ್ತಾ ಇರ್ತಾರೆ. ಆಗ ಭಾರ್ಗವಿನ ನೋಡ್ಕೊಂಡು ಒಂದ್ ವೇಳೆ ಇವರಿಗೆ ಆ JP ಪಾಟೀಲ್ ಮಗ ನಾನೇ ಅಂತ ಗೊತ್ತಾದ್ರೆ ನನ್ನನ್ನ ಎಷ್ಟೊಂದು ದ್ವೇಷಿಸಬಹುದು, ಇವ್ರ ಅಪ್ಪಂಗೆ ಹೀಗಾಗ ಕಾರಣನೇ ನಾನು ಅಂತಾನು ತಪ್ಪು ತಿಳ್ಕೊಬಾರ್ದು, ಇವರಿಗೆ ನನ್ ವಿಷಯ ಬೇರೆಯವರಿಂದ ಗೊತ್ತಾಗೋ ಮುಂಚೆ ನಾನೇ ಇವರಿಗೆ ಸತ್ಯನ ಹೇಳ್ಬಿಡ್ಬೇಕು, ಅದೇನೇ ಆದ್ರೂ ಪರವಾಗಿಲ್ಲ,
ವಿಕ್ಕಿಗೆ ಮಾತ್ರ ಶಿಕ್ಷೆ ಆಗ್ಲೇಬೇಕು ಅಂತ ಪಾರ್ಥ ಮನ್ಸಲ್ಲೇ ನಿರ್ಧಾರ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮನೆ ಹತ್ರ ಜೆಪಿ ಕಾರ್ ಬಂದ್ ನಿಂತಾಗ ನಿರ್ಮಲಾ ಜೆಪಿ ಬಂದ್ರು ಅಂತ ಕರೀತಾರೆ. ಹಾಗೆ ಸಾಕ್ಷಿ ಮತ್ತೆ ನಿರ್ಮಲಾ ಸೋಫಾ ಮೇಲೆ ಕುತ್ಕೊಂಡಿರುವಾಗ ಈ ಕಡೆ ಜೆಪಿ ಮುಂದೆ ಬರ್ತಾರೆ. ಜೆಪಿ ಹಿಂದೆ ಬೃಂದನು ಬರ್ತಾ ಇರ್ತಾಳೆ. ನಿಂತ್ಕೊಳ್ಳ ಅಲ್ಲೇ, ನಿನ್ಗೇನು ಮಾನ ಮರ್ಯಾದೆ ಇಲ್ವಾ? ಅವಾಗ ಅಷ್ಟು ಹೇಳಿ ಉಗ್ದು ಆಚೆ ಕಳ್ಸಿದೀವಿ, ಮತ್ತೆ ಮನೆ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೆಯಲ್ಲ, ಏನು ಡೋರ್ ಓಪನ್ ಇದೆ ಅಂದ ತಕ್ಷಣ ಬೀದಿ ಬಿಕಾರಿಗಳೆಲ್ರು ಮನೆ ಒಳಗಡೆ ನುಗ್ಬಹುದು ಅಂತ ಅನ್ಕೊಂಡಿದೀರಾ ಅಂತ ನಿರ್ಮಲಾ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಜೆಪಿ ಕೈನ ಮೇಲೆತ್ತಿ ಇಶ್ ಅಂತ ಹೇಳ್ಬಿಟ್ಟು, ನಾನೇ ಅವಳನ್ನ ಒಳಗಡೆ ಕರಿತಾ ಇದ್ದೀನಿ. ಇನ್ ಮುಂದೆ ಬೃಂದ ಇಲ್ಲೇ ಇರ್ತಾಳೆ, ಸಾಲದಕ್ಕೆ ಅವಳನ್ನ ನಾನು ನನ್ ಸೊಸೆ ಅಂತಾನು ಒಪ್ಕೊಂಡಿದ್ದೀನಿ. ಇನ್ ಮುಂದೆ ಅವಳ ಬಗ್ಗೆ ಯಾರು ಏನು ಮಾತಾಡ್ಬಾರ್ದು ಅಂತ ಹೇಳಿದಾಗ, ಅದು ಹಾಗಲ್ಲ ಬಾವ, ಇವಳಿಂದ ಎಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಗೊತ್ತಲ್ವಾ? ಆದ್ರೂನು ಅವಳನ್ನ ಹೇಗ್ ನೀವು ಸೊಸೆ ಅಂತ ಒಪ್ಕೊಂತೀರಾ? ಚರಣ್ನೇ ಇವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂತ ಹೇಳಿದಾಗ, ನೋಡಿ ಇದು ನನ್ ಮನೆ, ನಾನ್ ಹೇಳಿದ್ದೆ ಫೈನಲ್, ನಾನ್ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಬೃಂದ ಇಲ್ಲೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜೆಪಿ ಹೊರಟೋದಾಗ ಈ ಕಡೆ ಬೃಂದ ನಗಾಡ್ಕೊಂಡು, ಯಾಕತ್ತೆ ಈ ಬೃಂದ ಹೊರಟೋದ್ಲು, ಇನ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದೀರಾ? ನಿಮ್ ಕಲ್ಪನೆ ತಪ್ಪು ಅತ್ತೆ. ಇನ್ ಮುಂದೆ ಈ ಬೃಂದಾ ಪಾಟೀಲ್ ಈ ಮನೆಯ ಮುದ್ದಿನ ಸೊಸೆ ಆಗಿರ್ತಾಳೆ. ಈ ಮನೆಯ ಅಲ್ಲ, ಸಾರಿ ಈ ಮಾವನ ಮುದ್ದಿನ ಸೊಸೆ ಆಗಿರ್ತಾಳೆ. ಇನ್ ಮುಂದೆ ನೋಡ್ತಾ ಇರಿ, ನಿಮ್ಗಿಂತ ಜಾಸ್ತಿ ಹಕ್ಕು ಅಧಿಕಾರ ನಾನ್ ಪಡ್ಕೊಂತೀನಿ. ಹೇಗೆ ನೀವು ಎಲ್ರು ನನ್ನನ್ನ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಹಾಕಿದ್ರು, ಹಾಗೆ ವೆಲ್ಕಮ್ ಮಾಡಿ ಮಾವ ನನ್ನನ್ನ ಮನೆ ಒಳಗಡೆ ಕರ್ಕೊಂಡ್ರು. ಅದು ಈ ಬೃಂದಾ ಪಾಟೀಲ್ ತಾಕತ್ತು ಅಂದ್ರೆ ಅಂತ ಬೃಂದ ಹೇಳಿದಾಗ ಸಾಕ್ಷಿ ಮುಂದೆ ಬಂದು, ನೀನೇನೇ ಹೇಳ್ಬಹುದು, ಭಾವನ್ನ ನೀನು ಹೇಗಾದ್ರೂ ಒಪ್ಪಿಸ್ಬೋದು, ಆದ್ರೆ ನಿನ್ ಗಂಡನ್ ಮನ್ಸಲ್ಲಿ ಸ್ಥಾನ ಪಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಚರಣ್ ಯಾವತ್ತು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಸಾಕ್ಷಿ ಹೇಳಿದಾಗ, ಆಗುತ್ತೆ ಚಿಕ್ಕತೆ, ಸಾಧ್ಯ ಆಗುತ್ತೆ, ಒಂದಲ್ಲ ಒಂದಿನ ನನ್ ಗಂಡನ್ ಮನ್ಸಲ್ಲೂ ಜಾಗ ಪಡ್ಕೊಂತೀನಿ. ಆ ಜಾಗ ಹೇಗಿರುತ್ತೆ ಅಂದ್ರೆ ನಿಮ್ಮೆಲ್ರಿಗಿಂತ ದೊಡ್ಡ ಜಾಗ ಆಗಿರುತ್ತೆ. ಚರಣ್ ನಾನ್ ಹೇಳ್ದಂಗ್ ಕೇಳ್ಬೇಕು, ಅಷ್ಟು ದೊಡ್ಡ ಸ್ಥಾನನ ಅವನ್ ಮನ್ಸಲ್ಲಿ ನಾನ್ ಪಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಬೃಂದ ತನ್ನ ಸೀದಾ ರೂಮ್ ಕಡೆಗೆ ಹೋದಾಗ ಈ ಕಡೆ ಚರಣ, ಭಾರ್ಗವಿ, ನಿನ್ನ ಮಧ್ಯೆ ಇದ್ದ ಆ ಬೃಂದನ ಅಪ್ಪನೇ ಕತ್ತಿಡ್ದು ಆಚೆ ತಳ್ಳಿದ್ದಾರೆ. ಇನ್ನು ನಿನ್ನ ಮಧ್ಯೆ ಯಾರು ಬರೋಕೆ ಸಾಧ್ಯನೇ ಇಲ್ಲ. ನನ್ ಗೊತ್ತು ನೀನು ಮದ್ವೆ ಆಗಿದ್ಯಾ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಂತ. ನಾನ್ ಹುಟ್ಟಿರೋದೇ ನಿನ್ಗೋಸ್ಕರ ಭಾರ್ಗವಿ, ನೀನ್ ಹುಟ್ಟಿರೋದೇ ನನ್ಗೋಸ್ಕರ. ನಮ್ಮಿಬ್ರು ಮಧ್ಯೆ ಯಾರು ಬರೋದಿಲ್ಲ ಅಂತ ಹೇಳ್ತಿರುವಾಗ, ನಾನ್ ಬಂದಾಗಿದೆ ಚರಣ್ ಅಂತ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಬರುತ್ತೆ. ಆಗ ಚರಣ್ ಶಾಕ್ ಇಂದ ಬೃಂದನ ನೋಡಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಚರಣ್ ಕೇಳಿದಾಗ, ಈಗಷ್ಟೇ ಎಲ್ರಿಗೂ ಕೆಳಗಡೆ ಹೇಳಿ ಬಂದೆ. ಏನ್ ಗೊತ್ತಾ ಚರಣ್, ನಿಮ್ಮ ಅಪ್ಪನೇ ನನ್ನನ್ನ ಈ ಮನೆ ಸೊಸೆ ಅಂತ ಯಾವ ಕೈಯಿಂದ ಹೊರಗಡೆ ತಳ್ಳಿದ್ರು ಅದೇ ಕೈಯಿಂದ ಒಳಗಡೆ ಕರ್ಕೊಂಡ್ ಬಂದಿದ್ದಾರೆ. ಇನ್ ಮುಂದೆ ಈ ಮನೆಯಿಂದ ನನ್ನನ್ನ ಹೊರಗಡೆ ಹಾಕೋಕೆ ಧೈರ್ಯ ಯಾರಿಗೂ ಇಲ್ಲ. ಹಾಗೆ ನಿನ್ ಲೈಫ್ ನಿಂದನೂ ಅಷ್ಟೇ ಚರಣ್, ನೀನು ಫಿಕ್ಸ್ ಆಗ್ಬಿಡು, ಈ ಜನ್ಮಕ್ಕೆ ಈ ಬೃಂದನೆ ನಿನ್ ಹೆಂಡತಿ, ಇನ್ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಒಪ್ಕೊಂಡೇ ಇದ್ರೂನು ನಾನ್ ನಿನ್ ಹೆಂಡತಿಯಾಗೇ ಇರ್ತೀನಿ ಅಂತ ಆರಾಮಾಗಿ ಬೆಡ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂತಾಳೆ ಬೃಂದ. ಅದನ್ನ ನೋಡ್ಕೊಂಡು ಚರಣ್ಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಹೊರಟೋಗ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.